ಬೈಪಾಸ್ ಗಣೇಶೋತ್ಸವ ಸಮಿತಿ ಗೌರಿಬಿದನೂರವರ ನೇತೃತ್ವದಲ್ಲಿ ಬೈಪಾಸ್ ರಸ್ತೆ ವಿನಾಯಕ ವೃತ್ತದ ಪ್ರವೇಶ ದ್ವಾರದಲ್ಲಿ ಸ್ಥಾಪಿಸಿರುವ ಕಾಳ ಮಹಾರುದ್ರ ಗಣೇಶನ ಅದ್ದೂರಿ ಗಂಗಾ ವಿಲೀನ ಮಹೋತ್ಸವದ ಮೆರವಣಿಗೆ ಯಾತ್ರೆಯು ಅಪಾರ ಜನ ಸ್ತೋಮದೊಂದಿಗೆ ಗೌರಿಬಿದನೂರು ನಗರದ ಬೈಪಾಸ್ ವಿನಾಯಕ ವೃತ್ತದಿಂದ ಪ್ರಾರಂಭಗೊಂಡು ಚಿಕ್ಕಬಳ್ಳಾಪುರ ರಸ್ತೆಯ ಕನಕದಾಸ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ನಾಗಯ್ಯರೆಡ್ಡಿ ವೃತ್ತ, ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ರಸ್ತೆ ಮುಖೇನ ಮೋಡ ಬಿಸಿಲು ವಾತಾವರಣದಲ್ಲಿ ನಾನಾ ಕಲಾ ಮೇಳಗಳಾದ ತಮಟೆ ವಾದ್ಯ, ಮಂಗಳೂರು ಯಕ್ಷಗಾನ, ಕೇರಳದ ಚಂಡಿ ವಾದ್ಯ, ಹರೆಯರು, ಹೊಸಪೇಟೆಯಿಂದ ನಂದಿಧ್ವಜ ಮತ್ತು ಇತರೆ ಜಾನಪದ ಕಲಾ ತಂಡಗಳ ನಡುವೆ ಸಾವಿರಾರು ಜನರ ನಡುವೆ ಸಡಗರ ಸಂಭ್ರಮದ ಜೊತೆಗೆ ಅದ್ದೂರಿಯಾಗಿ ಗೋಟಕನಾಪುರದ ಮೂಗನಹಳ್ಳದಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಗಣೇಶೋತ್ಸವಕ್ಕೆ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಸಕಲ ಸಿದ್ಧತೆ ಹಾಗೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿತ್ತು. ಈ ಬಾರಿ ಕಾಳರುದ್ರ ಮಹಾಗಣಪತಿ ಲಡ್ಡು ಹರಾಜು 70,000 ರುಗಳು ದಾಟಿದ್ದು, ತೊಂಡೆಬಾವಿಯ ಮುರಳಿ ಕೃಷ್ಣಾರೆಡ್ಡಿ, ರಾಕೇಶ್ ರೆಡ್ಡಿ ಅವರಿಗೆ ಸೇರಿತು. ಮೆರವಣಿಗೆ ವೇಳೆ ಮುಸ್ಲಿಂ ಸಮುದಾಯದ ಮುಖಂಡರಿಂದ ದರ್ಗಾ ಬಳಿ ಜ್ಯೂಸ್ ಹಾಗೂ ನೀರು ವಿತರಣೆ ಮಾಡಿ ಭಾವೈಕ್ಯತೆ ಮೆರೆದಿದ್ದಾರೆ. ಇದು ಎಲ್ಲ ತುಂಬ ದೊಡ್ಡದು ಲೆವೆಲಲ್ಲಿ ಮಾಡ್ತಾರೆ. ಅವರು ಎಲ್ಲ ಟೌನಲ್ಲಿ ಎಲ್ಲರೂ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಮಾಹಿತಿ ಪ್ರಕಾರ ಮಿನಿಮಮ್ 5,000 to 6,000 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಟೌನ್ದು ಮೇನ್ ರೂಟ್ ಏನೇನಿದೆ ಆ ಎಲ್ಲ ಮೇನ್ ಸರ್ಕಲ್ಸ್, ಮೇನ್ ರೂಟ್, ಮೇನ್ ಮಸ್ಜಿದ್, ಮೇನ್ ಟೆಂಪಲ್ಸ್ ಎಲ್ಲ ಮುಂದೆ ಹೋಗ್ತಾ ಇದೆ. ಈ ಕಾರಣ ಬಗ್ಗೆ ನಾವು ದೊಡ್ಡದು ಬಂದೋಬಸ್ತ್ ಮಾಡಿದ್ದೀವಿ ಕಿ ಏನಾದರೂ ಅಹಿತಕರ ಘಟನೆ ಆಗಬಾರ್ದು. ಮತ್ತು ಎಲ್ಲ ಮೊದಲೇ ಕೂಡ ಮೀಟಿಂಗ್ಸ್ ಮಾಡಿದ್ದೀವಿ. ಈಗ ಕೂಡ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಶಾಂತಿಯುತವಾಗಿ ನಡ್ತಾ ಇದೆ, ಏನೂ ಸಮಸ್ಯೆ ಇಲ್ಲ. ಇದೇ ವೇಳೆ ವಿಲೀನ ಮಹೋತ್ಸವದಲ್ಲಿ ಶಾಸಕ KH ಪುಟ್ಟಸ್ವಾಮಿ ಗೌಡ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ, ಅಡಿಷನಲ್ SP ಕಾಸಿಂ, ರಾಜ DYSP ಶಿವಪ್ರಸಾದ್ ಮತ್ತು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, JDS ಪಕ್ಷದ ತಾಲೂಕು ಅಧ್ಯಕ್ಷ C ಮಂಜುನಾಥ್ ರೆಡ್ಡಿ, ಮುಖಂಡ ಶ್ರೀನಿವಾಸ್ ಗೌಡ ಹಾಗೂ ತಹಶೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಆಯುಕ್ತೆ ಗೀತಾ, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ ಇನ್ನಿತರರು ಭಾಗವಹಿಸಿದರು. ಪ್ರದೀಪ್, ನ್ಯೂಸ್ TV, ಗೌರಿಬಿದನೂರು.